KBC ಟ್ರಸ್ಟ್. KBC ಅಂದರೆ ನಮಗೆ ಯಾವಾಗಲೂ ಸನ್ಮಾನ್ಯ ಚಿಕ್ಕಮುನಿಯಪ್ಪನವರು, ಗಿತ್ತಪ್ಪನವರು ನಮಗೆ ನೆನಪಾಗ್ತಾರೆ. ಇವ್ರದ್ದು ಯಾವುದೇ KBC ಟ್ರಸ್ಟ್ ಅಂತ ನೋಡಿದಂಥ ಸಂದರ್ಭದಲ್ಲೂ ಕೂಡ ನಮಗೆ ಯಜಮಾನರೇ ನನಗೆ ಮುಖಕ್ಕೆ ಕಾಣತರ. ಅಂಡ್ ಎಕ್ಸ್ ಪ್ರೆಸಿಡೆಂಟ್ CMC ದಾಸರಳ್ಳಿ, ನನ್ನ ಆತ್ಮೀಯರಾದಂಥ KC ಅಶೋಕ್ ಅವರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ CEO ಜಿಲ್ಲಾ ಪಂಚಾಯತ್ ಬೆಂಗಳೂರು ಅರ್ಬನ್ ಆರ್ ಯತೀಶ್ ರವರೇ, ಈ ಮತ್ತೆ ಚಾಲುಕ್ಯ ಯೂನಿವರ್ಸಿಟಿಯ ಡೀನ್ ರವರಾದಂಥ ಚೇತನ್ ಸಿಂಗಲ್ ಅವರೇ, ಆಕಾಶ್ ರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಎಲ್ಲ ಪುಟಾಣಿ ಮಕ್ಕಳೇ, ಎಲ್ಲ ಪೋಷಕ ಬಂಧುಗಳೇ, ಸಮಯ ಬಹಳ ಕಡಿಮೆ, 2 ನಿಮಿಷ ಮಾತಾಡಲಿಕ್ಕೆ ಮಾತ್ರ ಅವಕಾಶ ಇದೆ. ಹಾಗಾಗಿ ನಾವು ಹೆಚ್ಚಿಗೆ ಮಾತಾಡ್ದೇನೆ ನೇರವಾಗಿ ಮಾತನ್ನ ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಾದರೂ ಸ್ಟೂಡೆಂಟ್ಗೆ ಒಂದು ಪನಿಷ್ಮೆಂಟ್ ಕೊಟ್ಟರೆ ನಿಂತ್ಕೊಂತಾರೆ, ಇಲ್ಲದೆ ಇದ್ರೆ ಪೊಲೀಸ್ ಸ್ಟೇಷನ್ಗೂ ಹೋಗತಕ್ಕಂಥ ವಾತಾವರಣ ಇವತ್ತಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು. ಇವತ್ತು ಶಾಲೆಗಳಲ್ಲಿ ಬರುವಂಥ ದಿವಸಗಳಲ್ಲಿ ಇವರು ದೊಡ್ಡ ದೊಡ್ಡ ಆಫೀಸರ್ ಆಗಬೇಕು, ದೊಡ್ಡ ದೊಡ್ಡ ಹುದ್ದೆಗೆ ಹೋಗ್ಬೇಕು, ದೊಡ್ಡ ದೊಡ್ಡ ಕಾಲೇಜ್ಗೆ ಹೋಗ್ಬೇಕು. ಕಾಲೇಜ್ಗೆ ಹೋದಂಥ ಸಂದರ್ಭದಲ್ಲಿ ಬೇರೆ ಬೇರೆ ವಿಧ ವಿಧವಾದ ಇವರ ಚಟುವಟಿಕೆಗಳನ್ನ ಶುರು ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಸಂಸ್ಕಾರ ಏನೂ ಇರೋದಿಲ್ಲ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಮಾಸ್ಟರ್ ಕೈಯಲ್ಲಿ ಏಟ್ ತಿನ್ನಕ್ಕಾಗದೇ ಇವೆ, ಪೊಲೀಸ್ ಸ್ಟೇಷನಲ್ಲಿ ಏಡ್ತಿರ್ತಕ್ಕಂಥ ಪರಿಸ್ಥಿತಿಗಳು ನಾವು ನೋಡ್ತಾ ಇದ್ದೇವೆ. ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಇಲ್ಲಿರತಕ್ಕಂಥ ನಮ್ಮ ಎಲ್ಲ ಶಿಕ್ಷಕ ವೃಂದದವರು, ನಿಮ್ಗೆಲ್ರಿಗೂ ಕೂಡ ಏನು ಕೂಡ ಶಿಕ್ಷಕರ ಕೈಯಲ್ಲಿ ಶಿಕ್ಷೆಯಿಂದ ಬೆಳೆದರೆ ಅವರು ಕೂಡ ಬಯಸ್ತಾ ಇದ್ದೇನೆ. ನೀವು ಸ್ವತಃವಾಗಿ ನಾವು ಏನು ಬಂದು ಕಾಲೇಜ್ಗೆ ನಿಮ್ಮನ್ನ ಸೇರಿಸ್ಬೇಕು, ಪೋಷಕರು ಬಂದು ಕಡಿಮೆ ಪರ್ಸೆಂಟೇಜ್ ತಗೊಂಡಿದ್ರೆ ನಾವೆಲ್ಲರೂ ಹೋಗಿ ಗೋಗರಿಬೇಕಾಗಿದೆ. ಕಾಲೇಜ್ ಮೆರಿಟ್ ಸ್ಟೂಡೆಂಟ್ ಆಗ್ಬಿಟ್ರೆ ನಿಮಗೆ ಡೈರೆಕ್ಟ್ ಆಗಿ ನಿಮಗೆ ಅಡ್ಮಿಷನ್ ಮಾಡ್ತಾರೆ. ಆ ಒಂದು ಪರಿಸ್ಥಿತಿ ನಮ್ಮ ಈ ಅಶೋಕ ಇಂಟರ್ನ್ಯಾಷನಲ್ನ ಎಲ್ಲ ಸಂಸ್ಥೆಗಳಲ್ಲೂ ಕೂಡ ವಿದ್ಯಾರ್ಥಿಗಳು